ಡಿ.ಕೆ. ಶಿವಕುಮಾರ್ ರಾಜಕೀಯವಾಗಿ ನನಗೆ ವಿಷ ಹಾಕಿದ್ದಾರೆ, ನನ್ನನ್ನು ಮುಗಿಸೋದಕ್ಕೆ ಯತ್ನಿಸಿದ್ರು. ಆದರೆ ಅದಾಗಲಿಲ್ಲ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಇದಕ್ಕೆ ನಿನ್ನೆ ಕೌಂಟರ್ ನೀಡಿರುವ ಡಿ.ಕೆ. ಶಿವಕುಮಾರ್, ನಾನು ಯಾರಿಗೂ ವಿಷ ಹಾಕಿಲ್ಲ, ಹಾಗೇನಾದರೂ ಹಾಕಿದ್ರೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ದಾರೆ. ಇಬ್ಬರೂ ನಾಯಕರ ಕೌಂಟರ್ ಎನ್ಕೌಂಟರ್ನ ನೋಡೋಣ ಏಟು ಎದುರೇಟಿನಲ್ಲಿ. ನಿಮ್ಮ ಜೊತೆ ಸರ್ಕಾರ ಮಾಡಿ 14 ತಿಂಗಳು ನನ್ನ ಪಕ್ಷ ನಾಶ ಮಾಡಲಿಕ್ಕೆ ಹೊರಟಿದ್ದೀನಿ. ಹೊರನೋಟಿಗೆ ಕುಮಾರಸ್ವಾಮಿ ಪರವಾಗಿ ಏನು ಡಿ.ಕೆ. ಶಿವಕುಮಾರ್ ಎತ್ತಪ್ಪ ಬೆಂಗಾವಲಾಗಿ ನಿಂತಿದ್ದಾರೆ. ಟ್ರಬಲ್ ಶೂಟರು, ಕನಕಪುರದ ಬಂಡೆ ಬರೆಸ್ಕೊಂಡ್ರಿ ಹಣ ಕೊಟ್ಟು ನನ್ನನ್ನು ಮುಗಿಸ್ಲಿಕ್ಕೆ ಹಂತ ಹಂತವಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ. ನನ್ನ ಪಕ್ಷದ ಶಾಸಕರುಗಳನ್ನು ಹಂತ ಹಂತವಾಗಿ ಬ್ರೈನ್ ವಾಶ್ ಮಾಡಿ ಕಾಂಗ್ರೆಸ್ಸಿಗೆ ಸೆಳಿಲಿಕ್ಕೆ ಏನೇನು ಮಾಡಿದ್ದೀರಿ, ಇವತ್ತು ಮಾಡ್ತಾ ಇದ್ದೀರಿ. ನಾನು ಮರೀಲಿಕ್ಕೆ ಸಾಧ್ಯವ ಡಿ.ಕೆ. ಶಿವಕುಮಾರ್? ಮರೀಲಿಕ್ಕೆ ಸಾಧ್ಯವ? ನಾನು ಯಾವ ರೀತಿ ನಮ್ಗೆ ವಿಷ ಹಾಕಿದ್ದೀರಿ, ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ. ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅನುಕಂಪ ನಿಮಗೆ. ಸರ್ಕಾರ ನಾನು ಬಿಡಿಸ್ದೆ ಅನ್ನೋದು ಇದ್ದರೆ ದೇವರು, ನಾನು ನಂಬಿರೋಂಥ ದೇವರು ನನಗೆ ಶಿಕ್ಷೆ ಕೊಡಲಿ. ರಾಜ್ಯದ ಜನತೆ, ನಾನು ಅಸೆಂಬ್ಲಿಯಲ್ಲಿ ಏನು ಮಾತಾಡಿದ್ದೀನಿ, ಅವ್ರ ಪರವಾಗಿ ಹೆಂಗೆ ನಿಂತಿದ್ದೀನಿ, ನಮಗೂ ಅವ್ರಿಗೂ ಅನೇಕ ಭಿನ್ನಾಭಿಪ್ರಾಯ ಇದ್ದು ಕೂಡ ನಮ್ಮ ಹೈಕಮಾಂಡ್ ಹೇಳಿದಾಗ ಎಷ್ಟು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದ್ವಿ. ಅದು ರಾಜ್ಯದ ಜನತೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಈಗ ಅವರು ಪಾಪ ಅವ್ರಿಗೂ BJPಗೂ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಹಿಂದಿನ ದಿನ ಅವ್ರು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಡೇ ಅವರು ತಿರ್ಗಾ ಅವ್ರೇನೋ ಕರೆದು ಮಾತಾಡಿದ್ಮೇಲೆ ಈಗ ಏನಾದ್ರು ಒಂದು ಹೇಳ್ಬೇಕಲ್ಲ, ಅದಕ್ಕೆ ನನ್ನ ಮೇಲೆ ಹೇಳ್ತಾರೆ. ನನ್ನ ಮೇಲೆ ಕೋಪ ತೋರಿಸ್ಬಿಟ್ಟು ಅವ್ರಿಗೆ ಖುಷಿ ಪಡಿಸೋದು, ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಂದೇನು ಅಭ್ಯಂತರ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿರಲಿ, ರಾಜಕಾರಣ ಮಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.